ಅಣ್ಣ ಈ ಫೋಟೋದಲ್ಲಿರೋರ್ನೆಲ್ಲಾದ್ರೂ ನೋಡಿದ್ದೀರಾ? ಇವನೇ ಸರ್, ಅಲ್ಲಿ ಬಿದ್ದಿರ್ತಾವ ನೋಡಿ ಆ ಮನೆ ಹತ್ರ ಮಲ್ಕೊಂಡಿರ್ತಾನೆ. ಹೌದಾ? ಸರಿ ಸರಿ. ಇವರೇ ನಮ್ಮ ಅಪ್ಪ. ಅಪ್ಪ ಅಪ್ಪ ಎದ್ದಾಳಿಪ್ಪ. ಅಪ್ಪ ಏಯ್ ಯಾವನ ನೀನು? ಅಪ್ಪ ನಾನಪ್ಪ ನಿಮ್ಮ ಮಗ ಮದನ್. ಮದನ್ನ ಮದನ್ ಆದ್ರೆ ನನಗೇನೋ? ನಾನು ಯಾವ ಸಿಮ್ಮೆ ಅಪ್ಪನ ನಿನಗೆ? ಹೌದಪ್ಪ, ನಾನೇ ನಿನ್ ಮಗ, ವಿಜಯಾಂಬಿಕಾ ಮಗ. ಮುಟ್ಟಾಳ್ ನನ್ನ ಮಗನೇ, ಏನು ಆಟಗಳಾಡ್ತೀಯ? ಇಷ್ಟಕ್ಕೂ ನನಗಿನ್ನೂ ಮದುವೆನೇ ಆಗಿಲ್ಲ. ನಿನ್ ಮಗು ಹೆಂಗಾಗ್ತದೆ? ಮಾಡಕ್ ಕೆಲಸ ಇರಲ್ಲ, ಬಂದ್ಬಿಟ್ಟು ನಾನು ತಲೆ ತಿಂತೀರ. ಏಯ್ ಹೋಗಿ ಕೆಲಸ ನೋಡೋಗ್ರ. ಹತ್ ಅಂದ್ರೆ ಇವ್ರು ನನ್ನ ಅಪ್ಪ ಅಲ್ವಾ? ಹಾಗಾದ್ರೆ ಮಾಮ್ ಯಾಕೆ ಈ ಫೋಟೋ ಇಟ್ಕೊಂಡಿದ್ಲು? ಇಲ್ಲ, ಇದರಲ್ಲೇನೋ ವಿಷಯ ಇದೆ. ಅದು ಏನು ಅಂತ ಕಂಡು ಹಿಡಿಲೇಬೇಕು. ನಮ್ಮಪ್ಪ ಯಾರು ಅಂತ ನನಗೆ ಗೊತ್ತಾಗ್ಲೇಬೇಕು. ಇಷ್ಟಕ್ಕೂ ನನಗಿನ್ನೂ ಮದುವೆನೇ ಆಗಿಲ್ಲ. ನಿನ್ ಮಗು ಹೆಂಗಾಗ್ತದೆ? ಹಾಗಾದ್ರೆ ಅವನು ನಿಜವಾಗ್ಲೂ ನಮ್ಮಪ್ಪ ಅಲ್ವಾ? ನನಗೆ ಯಾಕೋ ಆ ವ್ಯಕ್ತಿ ಮಾತಿನ ಮೇಲೆ ನಂಬಿಕೆನೆ ಬರ್ತಾ ಇಲ್ಲ. ಒಂದ್ ವೇಳೆ ಆ ಮನುಷ್ಯ ನನಗೆ ಸುಳ್ಳು ಹೇಳಿರ್ಬೋದಾ? ಮಾಮ್ನ ಯಾವಾಗ ಕೇಳಿದ್ರು ಅಪ್ಪನ ಬಗ್ಗೆ ಹೇಳೋದಕ್ಕೆ ತುಂಬಾನೇ ಇರಿಟೇಟ್ ಮಾಡ್ಕೋತಾರೆ. ಅದರ ಅರ್ಥ ಅಪ್ಪನ ಬಗ್ಗೆ ಹೇಳೋದಕ್ಕೆ ಇಷ್ಟ ಇಲ್ಲದೆ ಇರ್ಬೋದಾ, ಅಥವಾ ಅಪ್ಪನೇ ಇಷ್ಟ ಇಲ್ಲದೆ ಇರ್ಬೋದಾ? ಅಕಸ್ಮಾತ್ ಆ ವ್ಯಕ್ತಿನೇ ನಮ್ಮ ಅಪ್ಪ ಆಗಿದ್ದಿದ್ರೆ ನಮ್ಮ ಮಾಮು ಅವನ್ನ ಇಷ್ಟಪಡೋದಕ್ಕೆ ಹೇಗೆ ಸಾಧ್ಯ? ಇಲ್ಲ, ಮಾಮ್ ಹತ್ರ ಆ ವ್ಯಕ್ತಿ ಫೋಟೋ ಇದೆ ಅಂದರೆ ಅವನೇ ನಮ್ಮಪ್ಪ ಆಗಿರಬೇಕು. ಓ ಗಾಡ್, ಮದುವೆ ಆಗಿ ಮಗ ಇದ್ದರೂ ನನಗೆ ಮದುವೆನೇ ಆಗಿಲ್ಲ ಅಂತ ಹೇಳ್ತಾನಲ್ಲ. ಅಂಥವನ್ನ ಕಟ್ಕೊಂಡು ನಮ್ಮ ಮಾಮು ಎಷ್ಟು ಕಷ್ಟಪಟ್ಟು ನನ್ನ ಬೆಳೆಸಿರ್ಬೇಕು. ಛೇ, ಅವನಿಂದಾಗಿ ನನ್ನ ಮಾಮ್ ಜೀವನನೇ ಹಾಳಾಗಿದೆ. ಆದರೂ ಒಬ್ಬಂಟಿ ಹೆಣ್ಣು ಈ ಸಮಾಜದಲ್ಲಿ ಕಷ್ಟಪಟ್ಟು ನನ್ನ ಸಾಕಿದ್ದಾಳೆ. ನಿಜವಾಗ್ಲೂ ನನ್ನ ಮಾಮ್ ದೇವತೆಗಿಂತ ಹೆಚ್ಚು. ಅಂಥ ದೇವತೆ ಜೊತೆ ಎಷ್ಟೋ ಸಲ ಜಗಳ ಮಾಡಿದ್ದೀನಿ, ಅವಮಾನ ಮಾಡಿದ್ದೀನಿ. ಇಂಥ ಪಾಪಿ ನಾನು. ಇನ್ನು ಮುಂದೆ ನಾನು ಮಾಮ್ ಹತ್ರ ತುಂಬ ಪ್ರೀತಿಯಿಂದ ನಡ್ಕೋಬೇಕು. ಮಾಮ್ ಹೇಳಿದ್ದೆಲ್ಲ ಕೇಳಬೇಕು. ಅವ್ರ ಮನಸ್ಸಿಗೆ ನಾನು ಯಾವತ್ತೂ ಬೇಜಾರು ಮಾಡಬಾರ್ದು. ಮಾಡಿ ಮಾಡಿ ಬಂದ್ಯಾ ನೀನು? ಯಾವಾಗ ಬಂದೆ ನೀನು? ನನ್ಗೆ ಸಾವಿತ್ರಿ ಹೇಳಿದ್ಲು ನೀನು ಬಂದೆ ಅಂತ. ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಅಲ್ಲ ಮಾಡಿ, ನೀನು ಯಾಕೆ ಪ್ರಚಾರಕ್ಕೂ ಬರಲಿಲ್ಲ? ನನಗೊಂದು ಫೋನು ಮಾಡಿಲ್ಲ. ಐ ಆಮ್ ಸೋ ಸಾರಿ ಮಾಡಿ. ಅವತ್ತು ನಾನು ಎಲೆಕ್ಷನ್ ಟೆನ್ಷನಲ್ಲಿದ್ದೆ. ಪ್ರಚಾರ ಸುಮಾರು ಸಮಸ್ಯೆ ಓಡ್ತಿತ್ತು ನನ್ನ ತಲೆಯಲ್ಲೇ. ಅದಕ್ಕೆ ನಾನು ಅವತ್ತು ಆ ರೀತಿ ಮಾತಾಡ್ಬಿಟ್ಟೆ. ಪ್ಲೀಸ್ ಮಾಡಿ, ಹೋಪ್ ಯು ಡೋಂಟ್ ಮೈಂಡ್. ಬೇಜಾರೇನಿಲ್ಲ ಬಿಡು ಮಾಮ್. ಇಲ್ಲ ಮಾಡಿ, ನೀನು ನೋಡ್ತಿದ್ರೆ ನಂಗೆ ಗೊತ್ತಾಗ್ತಿದೆ ನೀನು ತುಂಬ ಬೇಜಾರಾಗಿದೆಯಾ ಅಂತ. ಮಾಡಿ, ನೀನು ನನ್ನ ಶಕ್ತಿ. ನೀನು ಬಿಟ್ಟರೆ ನನಗೆ ಯಾರೂ ಇಲ್ಲ ಮಾಡಿ. ಮಾಡಿ, ನಿನಗೆ ಚೆನ್ನಾಗಿ ಗೊತ್ತಿದೆ ನೀನು ನನ್ನ ಜೊತೆಯಲ್ಲಿದ್ದರೆ ನಾನು ಎಂಥ ಯುದ್ಧ ಬೇಕಾದ್ರೂ ಗೆಲ್ತೀನಿ ಮಾಡಿ. ನೋಡು, ನನಗೆ ಏನೇ ಚಿಂತೆ ಇದ್ರು ನೀನು ಅದನ್ನೆಲ್ಲ ಬಿಟ್ಬಿಡು. ನೀನು ಚಿಂತೆನೆ ಮಾಡಬಾರ್ದು. ಜಸ್ಟ್ ಟೇಕ್ ಕಾಮ್, ಓಕೆ? ನಂಗೆ ಗೊತ್ತು ಈಗ ನಿನ್ನ ಮೂಡ್ ಚೆನ್ನಾಗಿಲ್ಲ ಅಂತ. ನಾನು ಆಮೇಲೆ ಮಾತಾಡ್ತೇನೆ ಬಿಡು. ಹಾಂ, ನೀನು ರೆಸ್ಟ್ ಮಾಡು. ನನಗೊಂದು ಸ್ವಲ್ಪ ಫೋನ್ ಕಾಲ್ಸ್ ಇದೆ, ಮುಗಿಸ್ಬಿಟ್ಟು ಬರ್ತೇನೆ. ಮಾಮ್ ಎಷ್ಟು ಒಳ್ಳೆಯವರು ಪಾಪ. ನಿನ್ನೆ ಆಗಿದ್ರ ಬಗ್ಗೆ ಎಷ್ಟೊಂದು ಯೋಚನೆ ಮಾಡಿರ್ತಾರೆ ಪಾಪ. ಟೆನ್ಷನಲ್ಲಿ ಹಾಗೆ ಮಾತಾಡಿರ್ಬೇಕು ಅನ್ಸುತ್ತೆ. ಅಂದಾಗೆ ನಾನೀಗೇನು ಮಾಡಲಿ? ಮಾಮ್ ಹತ್ರ ಆ ವ್ಯಕ್ತಿನ ಮೀಟ್ ಆಗಿರೋದ್ರ ಬಗ್ಗೆ ಹೇಳ? ಬೇಡ ಬೇಡ,
ಅಂಥ ವ್ಯಕ್ತಿನ ಅಪ್ಪ ಅನ್ನೋದಕ್ಕೆ ನನಗೆ ಬೇಜಾರಾಗುತ್ತೆ. ಅಂಥದ್ರಲ್ಲಿ ಗಂಡ ಅಂತ ಒಪ್ಕೊಂಡು ಮಾಮ್ ಹೇಗಿರಕ್ಕೆ ಸಾಧ್ಯ? ಗಂಡ ಬಿಟ್ಟು ಹೋದ್ರು ಒಬ್ಳೆ ಹೋರಾಡಿ ನನ್ನ ಇಷ್ಟು ವರ್ಷ ಸಾಕಿದ್ದಾಳೆ. ನನ್ನ ಮಾಮ್ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ. ಏನಾದರೂ ಆಗಲಿ ನಾನು ಮಾಮ್ ಜೊತೆನೇ ಇರಬೇಕು. ಮಾಮ್ನ ಎಲೆಕ್ಷನಲ್ಲಿ ಗೆಲ್ಲಿಸ್ಬೇಕು. ಮಾಮ್ ಆಸೆಗಳೆಲ್ಲ ಈಡೇರಬೇಕು. ಅದಕ್ಕೋಸ್ಕರ ಮಾಮ್ ಜೊತೆನಲ್ಲಿ ನಾನು ಇರಲೇಬೇಕು. ಏನೇ ಕಷ್ಟ ಬಂದರೂ ನಾನು ಹೋರಾಡ್ತೇನೆ. ಏನಪ್ಪ ಯಾಕೆ ಇಷ್ಟೊಂದು ಮೊಬೈಲ್ ಇಟ್ಕೊಂಡಿದ್ಯಾ? ಹೇಳ್ತೀನಿ ಇರೋ ಮಗನೇ. ಅದಣ್ಣ, ಔಟ್ ರಿಂಗ್ ರೋಡ್ ಕಡೆ ವೈಟ್ ಕಾರಲ್ಲಿ ಜನಗಳು ಹಂಚೋಕೆ ಅಂತಾನೆ ವಿಜಯಾಂಬಿಕಾ ದುಡ್ಡು ಸಾಗಿಸ್ತಿದ್ದಾಳೆ. ಆಯಿತು ಆಯಿತು, ನಾನು ನೋಡ್ಕೊತೀನಿ. ಹಲೋ ಎಸ್ ಐ ಸಾಹೇಬ್ರೆ, ರಿಂಗ್ ರೋಡಲ್ಲಿ ಆ ವಿಜಯಾಂಬಿಕಾ ಬಿಳಿ ಕಾರಲ್ಲಿ ದುಡ್ಡು ಸಾಗಿಸ್ತಾ ಇದ್ದಾಳೆ. ಹೋಗಿ ಇವಾಗಲೇ ರೈಡ್ ಮಾಡಿ. ಸರಿ ಸರ್, ರೋಡ್ ಬ್ಲಾಕ್ ಮಾಡಿಸ್ತೀವಿ. ವಾವ್ ಮಾವ, ಏನಿದು ಸೂಪರ್! ನೀವು ಹೆಂಗ್ ಮಾವ ಇದೆಲ್ಲ? ಅಪ್ಪ ವಿಜಯಾಂಬಿಕಾ ಏನು ಮಾಡ್ತೀರಿ ಅಂತ ನಿನಗೆ ಹೆಂಗೆ ಗೊತ್ತಾಯ್ತು? ಹೇಳ್ತೀನಿ ಇರೋ ಮಗನೇ. ಅದಣ್ಣ, ಸರ್ಕಲ್ ಪಕ್ಕದಲ್ಲಿರೋ ಗಲ್ಲಿಗಳಲ್ಲಿ ವಿಜಯಾಂಬಿಕಾ ಕಡೆಯವರು ಎಣ್ಣೆ ಸಪ್ಲೈ ಮಾಡ್ತಾ ಇದ್ದಾರೆ. ಸರಿ ಬಿಡು, ನಾನು ವಿಚಾರಿಸ್ಕೋತೀನಿ. ಸಾಹೇಬ್ರೆ, ಎಣ್ಣೆ ರೈಡ್ ಮಾಡೋರು ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ವಾ? ಸರ್ಕಲ್ ಪಕ್ಕದಲ್ಲಿರೋ ಗಲ್ಲಿಲಿ ಎಣ್ಣೆ ಹಂಚ್ತಾ ಇದ್ದಾರಂತೆ. ಇನ್ಫಾರ್ಮೇಷನ್ ನಂದು, ರೈಡು ನಿಮ್ಮದು. ಇಷ್ಟು ಸಾಕು ಬಿಡಿ, ಇನ್ನು ಸ್ವಲ್ಪ ಹೊತ್ತಲ್ಲಿ ರೈಡ್ ಆಗುತ್ತೆ. ಅಪ್ಪ ನಂಗೆ ನಿಜವಾಗ್ಲೂ ನಂಬಕ್ಕೆ ಆಗ್ತಾ ಇಲ್ಲ. ವಿಜಯಾಂಬಿಕಾ ಏನೇನು ಮಾಡ್ತಿದ್ದಾರೆ ಅಂತ ನಿನ್ಗೆ ಹೆಂಗೆ ಗೊತ್ತಾಗ್ತಾ ಇದೆ? ಯಾರು ಇವರೆಲ್ಲ ಫೋನ್ ಮಾಡಿದವರು? ನಿಮ್ಮ ಅಪ್ಪನ ಏನು ಅಂದ್ಕೊಂಡಿದ್ಯೋ? ನೀನೀಗ ಯಜಮಾನ್ರ ಜೊತೆ ಇರೋ ಹಾಗೆ ನಾನು ದೊಡ್ಡ ಯಜಮಾನ್ರ ಜೊತೆ ಇದ್ದವನು.